ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯವನ್ನ ಶಿಲ್ಪಕಲೆಗಳ ತವರೂರು ಎಂದೇ ಹೇಳಬಹುದು. ಅದರಲ್ಲೂ ಬೇಲೂರು, ಹಳೆಬೀಡಿನ ದೇವಾಲಯಗಳು ಹೊಯ್ಸಳರು ನಮಗೆ ನೀಡಿ ಹೋದ ಸುಂದರವಾದ ಕೊಡುಗೆಗಳು. ಸಾಕಷ್ಟು ಜನ ಹಳೆಬೀಡಿಗೆ ಹೋದಾಗ ಅಲ್ಲಿನ ಹೊಯ್ಸಳೇಶ್ವರನ ದೇವಾಲಯವನ್ನ ಮಾತ್ರ ನೋಡಿಕೊಂಡು ಹಾಗೆ ಬಂದ್ಬಿಡ್ತಾರೆ. ಆದರೆ ಹೊಯ್ಸಳೇಶ್ವರ ದೇವಾಲಯದಷ್ಟೇ ಸುಂದರವಾಗಿದೆ ಹಳೆಬೀಡಿನ ಈ ಕೇದಾರೇಶ್ವರ ದೇವಾಲಯ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಹಳೆಬೀಡಿನಲ್ಲಿರುವ ಅತ್ಯಂತ ಪುರಾತನವಾದ ಕೇದಾರೇಶ್ವರ ದೇವಾಲಯವನ್ನ ದರ್ಶನ ಮಾಡಿ ಪುನೀತರಾಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹೊಯ್ಸಳರು ನಿರ್ಮಿಸಿರುವ ಅತ್ಯಂತ ಸುಂದರ ದೇವಾಲಯಗಳ ಪಟ್ಟಿಗೆ ಹಳೆಬೀಡಿನ ಕೇದಾರೇಶ್ವರ ದೇವಾಲಯವೂ ಸೇರಿಕೊಂಡಿದೆ. ಈ ದೇಗುಲವನ್ನ 2ನೇ ಬಲ್ಲಾಳನ ಪತ್ನಿಯಾದ ಕೇತನ ದೇವಿಯು 1173ರಲ್ಲಿ ನಿರ್ಮಿಸಿದ್ದಾಳೆ. ನಕ್ಷತ್ರಾಕಾರದ ಜಗತಿಯ ಮೇಲೆ ನಿರ್ಮಿಸಿರುವ ಈ ದೇಗುಲವು ತ್ರಿಕುಟಾಚಲ ರಚನೆಯನ್ನ ಹೊಂದಿದ್ದು, ಆಗ್ನೇಯ ದಿಕ್ಕಿಗೆ 15 ಡಿಗ್ರಿಯಷ್ಟು ಈ ದೇವಾಲಯ ತಿರುಗಿಕೊಂಡಿದೆ. ನವರಂಗ, ಮುಖಮಂಟಪ, ಗೋಪುರಗಳನ್ನ ಹೊಂದಿರುವ ಈ ಆಲಯವು ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧಿಯಾಗಿತ್ತು. ಈ ದೇವಾಲಯದ ಮೂಲ ವಿಗ್ರಹವು ಭಿನ್ನವಾಗಿರೋದ್ರಿಂದ ಇಲ್ಲಿ ಯಾವುದೇ ಪೂಜೆಗಳನ್ನ ನಡೆಸಲಾಗುತ್ತಿಲ್ಲ. ಅತ್ಯಂತ ವಿಶಾಲವಾದ ಪ್ರದೇಶದಲ್ಲಿ ಈ ಆಲಯವನ್ನ ನಿರ್ಮಿಸಲಾಗಿದ್ದು, ದೇವಾಲಯದ ಸುತ್ತಲೂ ಹುಲ್ಲು ಹಾಸನ್ನ ನಿರ್ಮಿಸಲಾಗಿದೆ. ಇನ್ನು ಈ ದೇವಾಲಯದ ಹೊರಭಾಗದಲ್ಲಿ 5 ತರಹದ ಪಟ್ಟಿಕೆಗಳಿದ್ದು, ಒಂದೊಂದು ಪಟ್ಟಿಕೆಯಲ್ಲಿಯೂ ಒಂದೊಂದು ಬಗೆಯ ಶಿಲ್ಪಗಳ ಸಾಲನ್ನ ಕೆತ್ತಲಾಗಿದೆ. ಆನೆ, ಕುದುರೆ, ಶ್ರೀಕೃಷ್ಣನ ಬಾಲಲೀಲೆಗಳನ್ನ ತೋರುವ ದೃಶ್ಯಗಳು ಹಾಗೂ ಮಕರಗಳನ್ನ ಇಲ್ಲಿರುವ ಪಟ್ಟಿಕೆಗಳ ಮೇಲೆ ಸುಂದರವಾಗಿ ಕೆತ್ತಲಾಗಿದೆ. ತಾಳವಾದಕರು, ನಂದಿಯ ಮೇಲೆ ಕುಳಿತಿರುವ ಶಿವ ಪಾರ್ವತಿಯರು, ಭೂವರಹಸ್ವಾಮಿ, ರಾವಣನು ಕೈಲಾಸವನ್ನ ಎತ್ತುತ್ತಿರುವುದು, ಕಾಲಭೈರವ, ನೃತ್ಯ ಗಣಪತಿ, ಪಾರ್ವತಿ ದೇವಿ, ವರಹಸ್ವಾಮಿಯು ಬಲಿ ಚಕ್ರವರ್ತಿಯಲ್ಲಿ ಭೂಮಿಯನ್ನ ದಾನ ಕೇಳುತ್ತಿರೋದು, ಬ್ರಹ್ಮ ವಿಷ್ಣು ಮಹೇಶ್ವರರ ಮೂರ್ತಿ, ಶ್ರೀರಾಮ ಮತ್ತು ಲಕ್ಷ್ಮಣರ ಮೂರ್ತಿ, ನರ್ತಿಸುತ್ತಿರುವ ಪಾರ್ವತಿಯ ಮೂರ್ತಿ, ಸ್ಮಶಾನ ಭೈರವಿ, ನಾಗ, ಶಿವನ ತಾಂಡವ ನೃತ್ಯ ಮಾಡುತ್ತಿರುವ ದೃಶ್ಯ, ಷಡ್ಭುಜ ಸರಸ್ವತಿ ಮೂರ್ತಿ, ಹೀಗೆ ಅನೇಕ ದೇವಾನುದೇವತೆಗಳ ಮೂರ್ತಿಯನ್ನ, ಪೌರಾಣಿಕ ಕಥೆಯನ್ನ ಮನೋಜ್ಞವಾಗಿ ಇಲ್ಲಿನ ಹೊರಗೋಡೆಗಳ ಮೇಲೆ ಚಿತ್ರಿಸಲಾಗಿದೆ. ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ ಹಿಂದೆ ದೂರ ಸಮುದ್ರ, ದ್ವಾರಾವತಿ, ದ್ವಾರ ಸಮುದ್ರ ಎಂಬೆಲ್ಲ ಹೆಸರಿನಿಂದ ಕರೆಯುತ್ತಿದ್ದ ಈಗಿನ ಹಳೆಬೀಡಿನಲ್ಲಿ ನಿರ್ಮಿಸಿರುವ ಈ ದೇವಾಲಯದ ಒಳಾಂಗಣ ನೋಟವು ಅತ್ಯಂತ ಸುಂದರವಾಗಿದ್ದು, ಮೇಲ್ಚಾವಣಿಯ ಮೇಲೆ ನಕ್ಷತ್ರಾಕಾರದ ರಚನೆಯನ್ನ ನೋಡಬಹುದಾಗಿದೆ. ಕಲಾ ಕುಸುರಿಯುಳ್ಳ ಕಂಬಗಳು, ನುಣುಪಾದ ಕಂಬಗಳನ್ನ ಕೂಡ ಇಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ. ಒಟ್ಟಾರೆಯಾಗಿ ನಮ್ಮ ಹಿಂದಿನ ಜನರು ವಾಸ್ತುಶಿಲ್ಪ ಕಲೆಯಲ್ಲಿ ಎಷ್ಟೊಂದು ನಿಪುಣರಾಗಿದ್ರು ಎನ್ನುವುದನ್ನ ಈ ಕೇದಾರೇಶ್ವರ ದೇವಾಲಯದ ಕಲಾ ಕೆತ್ತನೆಗಳು ನಮಗೆ ಸಾರಿ ಸಾರಿ ಹೇಳುತ್ತಲಿವೆ. ಈ ದೇವಾಲಯವನ್ನ ರಾಷ್ಟ್ರೀಯ ಸ್ಮಾರಕಗಳ ಪಟ್ಟಿಗೆ ಸೇರಿಸಲಾಗಿದ್ದು, ಈ ದೇಗುಲವನ್ನ ನಿತ್ಯ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 5:30ರವರೆಗೂ ವೀಕ್ಷಿಸಬಹುದಾಗಿದೆ. ಈ ದೇಗುಲವು ಹಾಸನ ಜಿಲ್ಲೆಯ ಹಳೆಬೀಡಿನಲ್ಲಿದೆ. ಈ ದೇಗುಲವು ಹಾಸನದಿಂದ 31 ಕಿಲೋಮೀಟರ್, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ. ಹಳೆಬೀಡು ಉತ್ತಮವಾದ ರಸ್ತೆ ಸಂಪರ್ಕವನ್ನ ಹೊಂದಿದ್ದು, ಹಾಸನದಿಂದ ಹಳೆಬೀಡಿಗೆ ತಲುಪಲು ಬಸ್ ಸೌಲಭ್ಯಗಳು ಕೂಡ ಲಭ್ಯವಿರುತ್ತೆ. ಇಂತಹ ಐತಿಹಾಸಿಕ ಸ್ಮಾರಕಗಳನ್ನು ಉಳಿಸಿಕೊಳ್ಳುವ ಹೊಣೆಗಾರಿಕೆ ನಿಮ್ಮೆಲ್ಲರ ಮೇಲಿದೆ. ಸ್ನೇಹಿತರೆ, ದಯವಿಟ್ಟು ಇಂತಹ ಸುಂದರವಾದ ಐತಿಹಾಸಿಕ ಸ್ಥಳಗಳಿಗೆ ಭೇಟಿಯನ್ನಿದ್ದಾಗ ಪ್ಲಾಸ್ಟಿಕ್ ಹಾಗೂ ಇನ್ನಿತರ ಕಸಗಳನ್ನು ದಯವಿಟ್ಟು ಕಸದ ಬುಟ್ಟಿಯಲ್ಲಿಯೇ ಹಾಕಿ ಬನ್ನಿ. ಹಾಗೂ ನಿಮ್ಮ ಸುತ್ತಮುತ್ತ ಯಾರಾದರೂ ಪ್ಲಾಸ್ಟಿಕ್ ವಸ್ತುಗಳನ್ನು ಎಸಿತಾ ಇದ್ರೆ ಅವರಿಗೆ ಪ್ಲಾಸ್ಟಿಕ್ ವಸ್ತುಗಳನ್ನು ಕಸದ ಬುಟ್ಟಿಯಲ್ಲಿಯೇ ಹಾಕಲು ವಿನಂತಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ID inspirecannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.